ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವರ ಹೆಸರು ಕೇಳಿದರೂ ಹೃದಯದಲ್ಲಿ ಒಮ್ಮೆಲೆ ಒಂದು ಮಧುರ ನೆನಪಿನ ಅಲೆ ಎಬ್ಬಿಸುತ್ತಾರೆ. ಅದರಲ್ಲೂ ಸ್ನೇಹ ಎಂಬ ಪದಕ್ಕೆ ಜೀವ ತುಂಬಿದ್ದ ಇಬ್ಬರ ಹೆಸರು ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮ. ಸುಧಾಮ ಇನ್ನೊಂದು ಹೆಸರಿನಲ್ಲಿ ಕುಚೇಲ, ಶ್ರೀಕೃಷ್ಣನ ಬಾಲ್ಯದ ಆಪ್ತ ಸ್ನೇಹಿತ. ಇಬ್ಬರು ಉಜ್ಜಯಿನಿಯ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದರು. ಆಶ್ರಮದ ಆ ದಿನಗಳಲ್ಲಿ ಅವರು ಹಂಚಿಕೊಂಡ ಹಾಸ್ಯ, ಹಸಿವು, ಕಷ್ಟ, ಸುಖ ಎಲ್ಲವೂ ಇಂದಿಗೂ ಕಥೆಗಳಾಗಿ ಉಳಿದಿವೆ. ಸಾಮಾಜಿಕ ಸ್ಥಾನಮಾನ, ಹಣದ ವ್ಯತ್ಯಾಸ ಯಾವುದೂ ಅವರ ಸ್ನೇಹದ ಮೇಲೆ ಅಡ್ಡಿ ಮಾಡಲಿಲ್ಲ. ಸುಧಾಮನು ನಿಷ್ಕಲ್ಮಶ ಹೃದಯದವನು. ಕೊನೆಯ ಉಸಿರಿನವರೆಗೂ ಶ್ರೀಕೃಷ್ಣನ ನಿಜವಾದ ಗೆಳೆಯನಾಗಿ ಬದುಕಿದ. ನಮಗೆಲ್ಲ ಗೊತ್ತಿರುವ ಪ್ರಸಿದ್ಧ ಪ್ರಸಂಗವೊಂದು ಇದೆ. ಸುಧಾಮ ತನ್ನ ಗೆಳೆಯನ ಮನೆಗೆ ಉಡುಗೊರೆಯಾಗಿ ತಂದಿದ್ದ ಅವಲಕ್ಕಿ. ಅದರ ಒಂದು ಇಡೀ ಬಾಯಿಗೆ ಹಾಕಿಕೊಂಡ ಕೃಷ್ಣ ಸುಧಾಮನಿಗೆ ಸ್ವರ್ಗಲೋಕವನ್ನೇ ದಾನ ಮಾಡಿದ. ಎರಡನೇ ಇಡಿ ತಿಂದ ನಂತರ ಭೂಮಿಯನ್ನೇ ದಾನ ಮಾಡಿದ. ಮೂರನೇ ಇಡಿ ತಿನ್ನಲು ಹೋಗುತ್ತಿದ್ದಾಗ ರುಕ್ಮಿಣಿ ತಡೆಯುತ್ತಾಳೆ. ನಮಗೂ ಕೊಡಿ ಸ್ವಾಮಿ, ಇಲ್ಲವಾದರೆ ನೀನು ವೈಕುಂಠವನ್ನೇ ಕೊಟ್ಟು ಬಿಡುತ್ತೀಯಲ್ಲ ಎಂದು ನಗುಮಾತು ಆಡುತ್ತಾಳೆ. ಈ ಪ್ರಸಂಗ ಕೇವಲ ಕಥೆ ಅಲ್ಲ, ಅದು ಭಗವಂತನ ಮೇಲೆ ನಿಷ್ಠಾವಂತ ಪ್ರೀತಿಯ ಸಂಕೇತ. ಸಾಂದೀಪಿನಿ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ದಿನಗಳಲ್ಲಿ ಒಮ್ಮೆ ಗುರುಪತ್ನಿ ಅಡುಗೆಗೆ ಕಟ್ಟಿಗೆ ತರುವಂತೆ ಕೃಷ್ಣ ಮತ್ತು ಸುಧಾಮನನ್ನು ಕಾಡಿಗೆ ಕಳಿಸುತ್ತಾಳೆ. ಇಬ್ಬರು ಕಟ್ಟಿಗೆ ಹುಡುಕುತ್ತಾ ದೂರ ಹೋಗಿ ದಾರಿ ತಪ್ಪುತ್ತಾರೆ. ಹಸಿವಿನಿಂದ ಒದ್ದಾಡುತ್ತಾ ಬಾಯಾರಿಕೆಯಿಂದ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮರದಲ್ಲಿ ಹಣ್ಣು ಕಾಣಿಸುತ್ತೆ. ಶ್ರೀಕೃಷ್ಣ ಅದನ್ನು ಹತ್ತಿ ಕೊಯ್ಯುತ್ತಾನೆ. ಅದನ್ನು 6 ತುಂಡು ಮಾಡಿ ಒಂದು ತುಂಡು ಸುಧಾಮನಿಗೆ ಕೊಡುತ್ತಾನೆ. ಸುಧಾಮನು ಹಣ್ಣನ್ನು ತಿಂದು, ಅಯ್ಯೋ ಕೃಷ್ಣ, ಎಷ್ಟು ಸಿಹಿ, ಇನ್ನೊಂದು ಕೊಡು ಎಂದು ಕೇಳುತ್ತಾನೆ. ಹೀಗೆ 5 ತುಂಡುಗಳನ್ನು ಸುಧಾಮನು ಬಹಳ ಹರ್ಷದಿಂದ ತಿಂದು ಬಿಡುತ್ತಾನೆ. ಕೊನೆಗಿನ ತುಂಡನ್ನು ಕೇಳುತ್ತಿದ್ದಂತೆ ಕೃಷ್ಣ, ನಿನಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲವೇ? ನಾನು ಹಸಿದಿರುವುದನ್ನು ನೀನು ಮರೆತೆಯಾ ಎಂದು ಕೋಪದಿಂದ ಹೇಳುತ್ತಾನೆ. ಅವನೇ ಬಾಯಿಗೆ ಹಾಕಿಕೊಂಡ ತಕ್ಷಣ ಹುಳಿಯಾದ ರುಚಿಯಿಂದ ಉಗುಳಿಬಿಡುತ್ತಾನೆ. ಆಶ್ಚರ್ಯದಿಂದ ಸುಧಾಮ, ಇಷ್ಟೊಂದು ಹುಳಿಯಾದ ಹಣ್ಣನ್ನು ರುಚಿಯಾಗಿದೆ ಎಂದು ನೀನು ಹೇಗೆ ತಿಂದೆ ಎಂದು ಕೇಳುತ್ತಾನೆ. ಸುಧಾಮನು ನಗುತ್ತಾ, ಕೃಷ್ಣ, ನೀನು ಎಷ್ಟು ಬಾರಿ ನನಗೆ ಸಿಹಿಯಾದ ಹಣ್ಣನ್ನು ತಿನ್ನಿಸಿದ್ದೀಯ, ಅದು ದೇವರ ಪ್ರಸಾದವೆಂದು ನಾನು ಎಲ್ಲವನ್ನೂ ರುಚಿಯಾಗಿ ತಿಂದೆ ಎಂದು ಉತ್ತರಿಸುತ್ತಾನೆ. ಈ ಮಾತನ್ನು ಕೇಳಿ ಕೃಷ್ಣನ ಕಣ್ಣು ನೀರಿನಿಂದ ತುಂಬಿ ಗೆಳೆಯನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಸುಧಾಮನು ಮೂಲತಃ ಬಡವ ಅಲ್ಲ, ಒಮ್ಮೆ ಶ್ರೀಮಂತ ಜೀವನ ನಡೆಸುತ್ತಿದ್ದವನು. ಆದರೆ ಒಂದು ಘಟನೆ ಅವನ ಜೀವನವನ್ನೇ ಬದಲಿಸಿತು. ಒಂದು ಹಳ್ಳಿಯಲ್ಲಿ ಒಬ್ಬ ವಯೋವೃದ್ಧ ಬ್ರಾಹ್ಮಣಿ ಪ್ರತಿದಿನ ಭಿಕ್ಷೆ ಬೇಡಿ ನಾರಾಯಣನಿಗೆ ಅರ್ಪಿಸಿ ತಿನ್ನುತ್ತಿದ್ದಳು. ಒಂದು ದಿನ ಭಿಕ್ಷೆ ಸಿಗದೆ 3 ದಿನ ಹಸಿವಿನಿಂದ ಇದ್ದಳು. 4ನೇ ದಿನ ಕೇವಲ 1 ಮುಷ್ಟಿ ಕಡಲೆ ಸಿಕ್ಕಿತು. ಅದನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿ ತಲೆದಿಂಬಿನ ಹತ್ತಿರ ಇಟ್ಟು ಮಲಗಿದಳು. ಅದೇ ರಾತ್ರಿ ಕೆಲವು ಕಳ್ಳರು ಮನೆಗೆ ಬಂದು ಬಂಗಾರ ಎಂದು ಭಾವಿಸಿ ಆ ಗಂಟನ್ನು ಕದಿಯುತ್ತಾರೆ. ಊರವರು ಅವರನ್ನು ಬೆನ್ನಟ್ಟಿದಾಗ ಕಳ್ಳರು ಸಾಂದೀಪನಿ ಆಶ್ರಯದ ಹಿಂಭಾಗದಲ್ಲಿ ಅಡಗಿಸಿ ಗಂಟನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಕಡಲೆ ಗಂಟು ಕಳೆದು ಹೋದದ್ದನ್ನು ಕಂಡು ಹಸಿವಿನಿಂದ ಒದ್ದಾಡುತ್ತಾ, ನನ್ನ ಈ ಕಡಲೆಯನ್ನು ಯಾರು ತಿನ್ನುತ್ತಾರೋ ಅವರು ದರಿದ್ರರಾಗಲಿ ಎಂದು ಸಂಕಟದಿಂದ ನೊಂದು ಶಪಿಸುತ್ತಾಳೆ. ಹೀಗೆ ರಾತ್ರಿ ಕಳೆದು ಬೆಳಗಾಯಿತು. ಗುರುಪತ್ನಿ ಕುಟೀರದ ಮುಂಭಾಗ ಗುಡಿಸಿ ಸಾರಿಸಿ ರಂಗೋಲಿ ಹಾಕಲು ಬರುತ್ತಾಳೆ. ಆಕೆಗೆ ಗಂಟು ಕಾಣಿಸುತ್ತೆ. ಬಿಚ್ಚಿ ನೋಡಿದರೆ ಕಡಲೆಕಾಯಿ. ಆಗ ತಾನೇ ಎದ್ದು ಕಾಡಿಗೆ ಕಟ್ಟಿಗೆ ತರಲು ಸುಧಾಮ ಮತ್ತು ಕೃಷ್ಣ ಹೊರಟಿರುತ್ತಾರೆ. ಗುರುಪತ್ನಿ ಸುಧಾಮನನ್ನು ಕರೆದು ಕಡಲೆ ಗಂಟನ್ನು ಕೊಟ್ಟು, ಮಧ್ಯಾಹ್ನ ಹಸಿವಾದರೆ ಇಬ್ಬರು ಸಮಾನವಾಗಿ ಹಂಚಿಕೊಂಡು ತಿನ್ನಿರಿ ಎಂದು ಹೇಳುತ್ತಾಳೆ. ಸುಧಾಮ ಬಾಲ್ಯದಿಂದಲೇ ಬ್ರಹ್ಮಜ್ಞಾನಿಯಾಗಿದ್ದ. ಆ ಕಡಲೆ ಗಂಟನ್ನು ಕೈಯಲ್ಲಿ ಹಿಡಿಯುತ್ತಿದ್ದಂತೆ
ಹಸಿವಿನಿಂದ ಕಂಗಾಲಾಗಿ ಸಂಕಟದಿಂದ ಮುದುಕಿಕೊಟ್ಟ ಶಾಪದ ವಿಷಯ ಸಂಪೂರ್ಣವಾಗಿ ಅರಿತವಾಯಿತು. ಈ ಕಡಲೆಗಳನ್ನು ಹಂಚಿದರೆ ಕೃಷ್ಣನಿಗೂ ಶಾಪ ತಗುಲಿ ಇಡೀ ಜಗತ್ತಿಗೆ ಬಡತನ ಬರುವುದು. ಅವನು ತನ್ನ ಗೆಳೆಯನಿಗೆ ಒಂದು ಕಾಳನ್ನು ಕೊಡದೆ ಎಲ್ಲವನ್ನು ತಾನೇ ತಿಂದು ಬಿಡುತ್ತಾನೆ. ಆ ಕ್ಷಣದಿಂದ ಬಡತನ ಅವನ ಜೀವನಕ್ಕೆ ಜೊತೆಯಾಗುತ್ತದೆ. ಹೀಗೆ ವರ್ಷಗಳು ಕಳೆಯುತ್ತವೆ. ಸುಧಾಮ ಮದುವೆಯಾಗುತ್ತಾನೆ, ಮಕ್ಕಳಾಗುತ್ತಾರೆ. ಬಡತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಒಮ್ಮೆ ಅವನ ಪತ್ನಿ ಸುಶೀಲ, ನಿನ್ನ ಬಾಲ್ಯದ ಸ್ನೇಹಿತ ಕೃಷ್ಣನು ಈಗ ದ್ವಾರಕಾದ ರಾಜ, ಅವನನ್ನು ಭೇಟಿ ಮಾಡು ಎಂದು ಒತ್ತಾಯಿಸುತ್ತಾಳೆ. ಮನಸ್ಸು ತುಂಬ ಸಂಕೋಚದಿಂದ ಹಾಳಾದ ಬಟ್ಟೆಗಳಲ್ಲಿ ದ್ವಾರಕೆಗೆ ಬಂದ ಸುಧಾಮ ಅರಮನೆಯ ಬಾಗಿಲಲ್ಲಿ ತಲುಪುತ್ತಾನೆ. ಸೇವಕರು ಅವನನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ನಿನ್ನಂತವನು ರಾಜನ ಸ್ನೇಹಿತನ ಎಂದು ಅವಮಾನಿಸುತ್ತಾರೆ. ಆದರೆ ಅರಮನೆಯ ಮೇಲ್ಛಾವಣಿಯಿಂದಲೇ ಕೃಷ್ಣನು ತನ್ನ ಗೆಳೆಯನನ್ನು ಗುರುತಿಸುತ್ತಾನೆ. ಅವನೇ ಓಡಿ ಬಂದು ಸುಧಾಮನನ್ನು ಅಪ್ಪಿಕೊಂಡು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಪಾದ ತೊಳೆಯುತ್ತಾನೆ, ರಾಜೋಪಚಾರ ಕೊಡುತ್ತಾನೆ. ಇದರ ಮಧ್ಯೆ ಕೃಷ್ಣನು ಕೇಳುತ್ತಾನೆ, ಅತ್ತಿಗೆ ನನಗೇನಾದರೂ ಉಡುಗೊರೆ ಕಳುಹಿಸಿದ್ದಾರಾ ಎಂದು. ಸುಧಾಮ ಅಳಲು ತಡೆಯುತ್ತಾ ತನ್ನ ಸೊಂಟದ ಚೀಲವನ್ನು ಕೊಡುತ್ತಾನೆ. ಅದರೊಳಗೆ ಸ್ವಲ್ಪ ಅವಲಕ್ಕಿ ಇರುತ್ತದೆ. ಕೃಷ್ಣನು ಅದನ್ನು ಆನಂದದಿಂದ ತಿಂದು ರುಕ್ಮಿಣಿಯೊಂದಿಗೆ ಹಂಚಿಕೊಂಡು ಮಗುವಿನಂತೆ ಸಂತೋಷ ಪಡುತ್ತಾನೆ. ನಂತರ ಸುಧಾಮನು, ಕೃಷ್ಣ, ನಿನ್ನನ್ನು ನೋಡಿದ್ದೇ ಸಾಕು, ನನ್ನ ಬಡತನಕ್ಕೂ ತೊಂದರೆಗೂ ನಾನು ಅಳವಡಿಸಿಕೊಂಡಿದ್ದೇನೆ ಎಂದು ಹೇಳಿ ಹೊರಡುತ್ತಾನೆ. ಆದರೆ ಕೃಷ್ಣ ಅವನ ಮನಸ್ಸಿನ ಆಸೆಯನ್ನು ಅರಿತುಕೊಂಡು ವಿಶ್ವಕರ್ಮನಿಗೆ ಆಜ್ಞಾಪಿಸಿ ಸುಧಾಮನಿಗಾಗಿ ಭವ್ಯ ಅರಮನೆಯನ್ನು ಕಟ್ಟಿಸುತ್ತಾನೆ. ಮನೆ ತಲುಪಿದಾಗ ಸುಧಾಮ ತನ್ನ ಗುಡಿಸಿಲಿನ ಜಾಗದಲ್ಲಿ ಬೃಹತ್ ಅರಮನೆ ಕಂಡು ಬೆಚ್ಚಿ ಬೀಳುತ್ತಾನೆ. ಆ ದಿನದಿಂದ ಅವನು ಸುಖ ಸಮೃದ್ಧ ಜೀವನ ನಡೆಸುತ್ತಾನೆ. ಆದರೆ ಕೃಷ್ಣನ ಧ್ಯಾನವನ್ನು ಎಂದಿಗೂ ಬಿಡುವುದಿಲ್ಲ. ಇಂದಿಗೂ ಸುಧಾಮನ ಪಾತ್ರದ ಬಗ್ಗೆ ನಾನಾ ಕಥೆಗಳಿವೆ. ಅದೇನೆಂದರೆ, ಸುಧಾಮನು ಹೇಗೆ ಸತ್ತ ಮತ್ತು ಸುಧಾಮನನ್ನು ಕೊಂದವರು ಯಾರು ಎಂದು. ಹೀಗೆ ಕೆಲವೊಂದು ಪೌರಾಣಿಕ ಕಥೆಯನ್ನು ಗಮನಿಸಿದಾಗ ಶ್ರೀಕೃಷ್ಣನ ಸರ್ವೋಚ್ಚ ಭಕ್ತನಾದ ಸುಧಾಮನನ್ನು ಶಿವನೇ ಕೊಂದನೆಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ಸುಧಾಮ ಮತ್ತು ವಿರಾಜ ಎಂಬ ಕೃಷ್ಣ ಭಕ್ತರು ಶ್ರೀಕೃಷ್ಣ ಮತ್ತು ರಾಧಾರಾಣಿಯ ಗೋಲಕಧಾಮದಲ್ಲಿ ವಾಸಿಸುತ್ತಿದ್ದರು. ಇಬ್ಬರು ಶ್ರೀಕೃಷ್ಣನ ಭಕ್ತಿ ಮತ್ತು ಅಚಲ ಸೇವೆಯಲ್ಲಿ ತೊಡಗಿದ್ದರು. ಒಂದು ದಿನ ಸುಧಾಮನಿಗೆ ವಿರಾಜಳ ಮೇಲೆ ಪ್ರೀತಿ ಉಂಟಾಯಿತು. ಆದರೆ ವಿರಾಜಳು ಕೃಷ್ಣನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನಳಾಗಿದ್ದಳು. ಆದರೂ ಸುಧಾಮನು ವಿರಾಜಳಿಗೆ ತನ್ನ ಪ್ರೀತಿಯ ಬಗ್ಗೆ ಹೇಳುತ್ತಾನೆ. ವಿರಾಜಳು ಸುಧಾಮನ ಪ್ರೀತಿಯನ್ನು ಸ್ವೀಕರಿಸುತ್ತಾಳೆ. ಆದರೆ ಕೃಷ್ಣ ಭಕ್ತಿಯ ಸಮಯದ ನಂತರವೇ ಪ್ರೀತಿಸುವೆ ಎಂಬ ಷರತ್ತಿನೊಂದಿಗೆ ಸುಧಾಮ ಮತ್ತು ವಿರಾಜ ಇಬ್ಬರು ಅದನ್ನು ಶ್ರೀಕೃಷ್ಣನಿಗೆ ಹೇಳಲು ಯೋಚಿಸುತ್ತಾರಾದರೂ ಅದಕ್ಕೂ ಮೊದಲು ರಾಧಾರಾಣಿ ಅವರಿಬ್ಬರ ಮಾತನ್ನು ಆಲಿಸಿ ಗೋಲೋಕದಲ್ಲಿ ಕೃಷ್ಣ ಭಕ್ತಿ ಮತ್ತು ಕೃಷ್ಣನ ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾವನೆಗೆ ಸ್ಥಾನವಿಲ್ಲ ಎಂದು ರಾಧಾರಾಣಿ ಕೋಪಗೊಳ್ಳುತ್ತಾಳೆ. ನಂತರ ಸುಧಾಮ ಮತ್ತು ವಿರಾಜರನ್ನ ಭೂಮಿಯಲ್ಲಿ ಮತ್ತೆ ಜನಿಸುವಂತೆ ಶಪಿಸಿ, ಹೀಗಾಗಿ ಧರ್ಮಧ್ವಜದಲ್ಲಿ ವಿರಾಜ ತುಳಸಿಯಾಗಿ ಮತ್ತು ಸುಧಾಮ ರಾಕ್ಷಸ ಕುಲದಲ್ಲಿ ಶಂಖಚೂಣನಾಗಿ ಜನಿಸುತ್ತಾರೆ. ಶಂಖಚೂಣ ಮೂರೂ ಲೋಕಗಳಲ್ಲಿ ಕೋಲಾಹಲ ಉಂಟು ಮಾಡುವ ರಾಕ್ಷಸನಾದ ಮತ್ತು ತ್ರಿಲೋಕಗಳಲ್ಲೂ ತನ್ನ ಕ್ರೂರತ್ವವನ್ನು ಪ್ರದರ್ಶಿಸುತ್ತಿದ್ದ ಆ ಸಮಯದಲ್ಲಿ ತುಳಸಿ ಶಂಖಚೂಣರು ವಿವಾಹವಾಗುತ್ತಾರೆ. ತುಳಸಿಯ ಪತ್ನಿ ಧರ್ಮ ಶಂಖಚೂಣನನ್ನು ಶತ್ರುಗಳಿಂದ ರಕ್ಷಿಸುತ್ತಿದ್ದನು. ಯುದ್ಧದಲ್ಲಿ ಯಾರೂ ಅವನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನ ರಾಕ್ಷಸ ಸ್ವಭಾವವನ್ನು ಸಹಿಸಲಾಗದೆ ಶಿವನೇ ಆತನನ್ನು ಕೊಂದು ಬಿಡುತ್ತಾನೆ. ಆದರೆ ಅವನ ಪುನರ್ಜನ್ಮದಲ್ಲಿ ಸುಧಾಮನ ರೂಪದಲ್ಲಿ ಗೋಲೋಕದಲ್ಲಿ ಪರಮ ಭಕ್ತಿ, ದೈವಿಕ ಅನುಗ್ರಹ ಮತ್ತು ಕೃಷ್ಣನ ಚರಣ ಸೇವೆಯ ಉನ್ನತ ಸ್ಥಾನವನ್ನು ಪಡೆದು ಮುಂದೆ ಸುಧಾಮನಾಗಿ ಹುಟ್ಟಿ ಪರಮಾತ್ಮನ ಸೇವೆ ಮಾಡುತ್ತಾ ಮೋಕ್ಷವನ್ನು ಪಡೆಯುತ್ತಾನೆ.
ಪರಮಾತ್ಮನ ದಿವ್ಯ ಪಾದ ಕಮಲಗಳಲ್ಲಿ ಲೀನನಾಗಿ ಬಿಡುತ್ತಾನೆ. ಇವಿಷ್ಟು ಸುಧಾಮನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ವೀಕ್ಷಕರೇ, ಈ ಕತೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ.